ಹಲೋ ವಿದ್ಯಾರ್ಥಿಗಳೇ, ತಮಗೆಲ್ಲ ಈಗಾಗಲೇ 1909ರ ಭಾರತ ಸರ್ಕಾರ ಕಾಯ್ದೆ ಹೇಳಿದ್ದೇನೆ. ಮತ್ತೊಂದು ಕಾಯ್ದೆ 1919ರ ಭಾರತ ಸರ್ಕಾರ ಕಾಯ್ದೆ. ಇದಕ್ಕೆ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು ಅಂತಲೂ ಕರೀತಾರೆ. ಬನ್ನಿ ಅದರ ಬಗ್ಗೆ ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ನೋಡೋಣ. 1919ರ ಒಂದು ಕಾಯ್ದೆ ನಾವು ಹಿಂದೆ ನೋಡಿದ ಹಾಗೆ 1909ರ ಕಾಯ್ದೆಯಲ್ಲಿ ಮುಸಲ್ಮಾನರಿಗೆ ಪ್ರತ್ಯೇಕ ಮತಕ್ಷೇತ್ರಗಳ ನೀಡಿಕೆ ಒಂದೇನಿತ್ತಲ್ಲ, ಆ ಒಂದು ಕಾಯ್ದೆ ಭಾರತದ ರಾಷ್ಟ್ರೀಯ ಐಕ್ಯತೆಗೆ ಭಂಗ ಉಂಟು ಮಾಡುತ್ತೆ ಅನ್ನುವಂಥ ಒಂದು ದುಗುಡು ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ಇತ್ತು. ಹಾಗಾಗಿ ಇದನ್ನು ತೆಗಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಾರೆ. ಮತ್ತು ಬಹುಸಂಖ್ಯಾತ ಹಿಂದೂಗಳು ಕೂಡ ಈ ಒಂದು ಅಂಶವನ್ನು ವಿರೋಧಿಸ್ತಾರೆ. ಇದರ ಪರಿಣಾಮವಾಗಿ ಈ ತೀವ್ರಗಾಮಿ ಗುಂಪಿನ ಕಾಂಗ್ರೆಸ್ ನಾಯಕರು ಆಕ್ರಮಣಕಾರಿ ವಿಧಾನಗಳ ಮೂಲಕ ಬ್ರಿಟಿಷರನ್ನು ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಬಾಲ್ ಗಂಗಾಧರ ತಿಲಕರು ಭಾರತದ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಗಟ್ಟಿಗೊಳಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದು ಮತ್ತು ಇದರ ಒಂದು ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಬೇಕು ಅನ್ನುವ ಒಂದು ಮನೋಭಾವದಿಂದ ಸಾರ್ವಜನಿಕವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಗಣೇಶೋತ್ಸವ ಹಾಗೂ ಶಿವಾಜಿ ಜಯಂತಿಗಳ ಆಚರಣೆ ಮಾಡಲು ಮುಂದಾಗ್ತಾರೆ. ಜೊತೆಗೆ ಇದೇ ಒಂದು ಅವಧಿಯಲ್ಲಿ ಡಾಕ್ಟರ್ ಅನಿ ಬೆಸೆಂಟರ ಮುಂದಾಳತ್ವದಲ್ಲಿ ಭಾರತದಲ್ಲಿ ಹೋಮ್ ರೂಲ್ ಚಳವಳಿಯು ಕೂಡ ಪ್ರಾರಂಭ ಆಗುತ್ತೆ. ದಕ್ಷಿಣ ಆಫ್ರಿಕಾದಲ್ಲಿ ಬ್ರಿಟಿಷರ ಒಂದು ವರ್ಣಭೇದ ನೀತಿಯ ವಿರುದ್ಧ ಹೋರಾಟದಲ್ಲಿ ತೊಡಗಿ ಅದರಲ್ಲಿ ಜಯಶಾಲಿ ಆಗಿರ್ತಕ್ಕಂಥ ಗಾಂಧೀಜಿಯವರನ್ನು ಹೇಗಾದರೂ ಮಾಡಿ ಭಾರತಕ್ಕೆ ಬರಮಾಡ್ಕೋಬೇಕು ಅಂಥೇಳಿ ಗೋಪಾಲ್ ಕೃಷ್ಣ ಗೋಖಲೆಯವರು ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ಅವರ ಒಂದು ಮನವಿಯಂತೆ ಮಾರ್ಗದರ್ಶನದಂತೆ ಮಹಾತ್ಮ ಗಾಂಧೀಜಿಯವರು 1915ರಲ್ಲಿ ಭಾರತಕ್ಕೆ ಆಗಮಿಸ್ತಾರೆ. ನಂತರ ಲಕ್ನೋ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಈ ಇಬ್ಬರು ಈ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ನಾಯಕರು ಏನಿದ್ರಲ್ಲ, ಅವರೆಲ್ಲರೂ ಒಂದಾಗ್ತಾರೆ. ಒಂದಾಗಿ ಈ ಹೋರಾಟವನ್ನು ಇನ್ನಷ್ಟು ಬಲಪಡಿಸ್ಕೊಳ್ತಾರೆ. ಆವಾಗ ಬ್ರಿಟಿಷ್ ಸರ್ಕಾರಕ್ಕೆ ಭಾರತದಲ್ಲಿ ಒಂದು ಸುಧಾರಣೆ ಮಾಡೋದೇ ಅನಿವಾರ್ಯ ಅನ್ನುವಷ್ಟರ ಮಟ್ಟಿಗೆ ಅವ್ರ ಮೇಲೆ ಒತ್ತಡವನ್ನು ತರ್ತಾರೆ. ಅಂತಿಮವಾಗಿ ಭಾರತದಲ್ಲಿ ಒಂದು ಸುಧಾರಣೆ ತರುವ ಪ್ರಯತ್ನವನ್ನು ಮಾಡ್ತಾರೆ. ಭಾರತ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಲಾರ್ಡ್ ಎಡ್ವಿನ್ ಮಾಂಟೆಗೋ ಕಾರ್ಯದರ್ಶಿಯಾಗಿರ್ತಾರೆ. ಭಾರತದ ವೈಸ್ರಾಯಾಗಿ ಲಾರ್ಡ್ ಚೆಲ್ಮ್ಸ್ಫರ್ಡ್ ಅವರು ಇರ್ತಾರೆ. ಇವರಿಬ್ಬರು ಒಂದು ಭಾರತದ ಒಂದು ಪರಿಶೀಲನೆಯನ್ನು ಮಾಡಿ ಅವರ ಒಂದು ಪ್ರಯತ್ನದ ಫಲವಾಗಿ 1919ರ ಭಾರತ ಸರ್ಕಾರ ಕಾಯ್ದೆ ರಚನೆಯಾಗುತ್ತೆ. ಸೊ ಇದಕ್ಕೆ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಅವ್ರ ಹೆಸರಿನಿಂದಲೇ ಕರೀತಾರೆ. ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆ ಅಂತಲೂ ಕರೀತಾರೆ. ಬನ್ನಿ ಈ ಒಂದು ಕಾಯ್ದೆಯ ಪ್ರಮುಖ ಅಂಶಗಳು ಏನು ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಹಾಕಿದ್ದೀನಿ. ಈ ಅಂಶಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಇದರ ಎಕ್ಸ್ಪ್ಲನೇಷನ್ನು ಕೂಡ ನಾನು ಮಾಡ್ತೀನಿ. ಅದನ್ನು ಕೂಡ ನೀವು ನೋಟ್ಸ್ ಆಗಿ ಮಾಡ್ಕೋಬಹುದು. ಒಂದನೇ ಅಂಶ ಏನಪ್ಪ ಅಂತಂದರೆ ಆಡಳಿತ ವಿಷಯಗಳನ್ನು 2 ವರ್ಗಗಳನ್ನಾಗಿ ವಿಂಗಡಿಸೋದು. ಆಡಳಿತ ವಿಷಯಗಳನ್ನು 2 ವರ್ಗಗಳಾಗಿ ವಿಂಗಡಿಸೋದು, ಒಂದು ಕೇಂದ್ರ ಇನ್ನೊಂದು ಪ್ರಾಂತ ಅಂತ ಮಾಡೋದು. ಈ ಕೇಂದ್ರ ಶಾಸಕಾಂಗದ ವಿಷಯಗಳನ್ನು ಅಂದರೆ ಮೊದಲ ವರ್ಗದ ವಿಷಯಗಳನ್ನು ಕಾಯ್ದಿರಿಸಿದ ವಿಷಯಗಳು ಮತ್ತು ಎರಡನೇ ವರ್ಗದ ವಿಷಯಗಳನ್ನು ವರ್ಗಾಯಿಸಿದ ವಿಷಯಗಳು ಅಂತೇಳಿ ವಿಂಗಡಣೆ ಮಾಡುವುದು ಅಂತ ಮೊದಲನೇ ಅಂಶ ಇದನ್ನು ಹೇಳ್ತದೆ. ಅಂದರೆ ಕೇಂದ್ರ ಶಾಸಕಾಂಗ ಕಾನೂನುಗಳನ್ನು ಒಂದು ರಚಿಸುವ ಅಧಿಕಾರ ಪಡ್ಕೊಳ್ತದೆ. ಪ್ರಾಂತದ ವಿಷಯಗಳು ಏನು ಪ್ರಾಂತೀಯ ಶಾಸಕಾಂಗ ಕೂಡ ಕಾಯ್ದೆಗಳನ್ನು ಮಾಡುವಂಥ ಅಧಿಕಾರವನ್ನು ಪಡ್ಕೊಳ್ತದೆ. ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಂತಂದರೆ ಕಾನೂನು ರಚನಾ ವಿಷಯಗಳನ್ನು ಪ್ರತ್ಯೇಕ ಮಾಡಿ ಗುರುತಿಸ್ತೈತಿ. ಅದರ ಫಲವಾಗಿ ನಿಗದಿಪಡಿಸಲಾದಂಥ ವಿಷಯಗಳ ಮೇಲೆ ಸ್ವತಂತ್ರವಾಗಿ ಈ ಪ್ರಾಂತಗಳು ಶಾಸನ ರಚಿಸುವಂಥ ಅವಕಾಶವನ್ನು ಪಡಿತಾವೆ. ಆದರೆ ಕೇಂದ್ರದಿಂದ ಪ್ರಾಂತ್ಯಗಳು ಶಾಸನ ರಚನೆ ಸ್ವಾತಂತ್ರ್ಯ ಪಡೆದವೇ ಹೊರತು ಏಕಾತ್ಮಕ ಕೇಂದ್ರೀಕೃತ ಭಾರತ ಸರ್ಕಾರದ ಮಾದರಿ ಮಾತ್ರ ಹಾಗೇನೆ ಮುಂದುವರಿತದೆ. ಇರಲಿ, ಒಟ್ಟು ಏನೇ ಆದರೂ ಒಂದು
ಸ್ವಾತಂತ್ರ್ಯವನ್ನು ಈ ಒಂದು ಆಡಳಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ರಚಿಸುವಂಥ ವಿಷಯದಲ್ಲಿ ಅವು ಸ್ವಾತಂತ್ರ್ಯವನ್ನು ಪಡಿತಾವು. ಎರಡನೇ ಅಂಶ ಏನಪ್ಪಾ ಅಂತಂದ್ರೆ ಪ್ರಾಂತಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತರುವುದು. ಪ್ರಾಂತ ಅಂತಂದ್ರೆ ರಾಜ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತರಿಸುವುದು. ಕಾಯ್ದಿರಿಸಿದ ವಿಷಯಗಳು 28. ಪ್ರಾಂತದ ರಾಜ್ಯಪಾಲ ಮತ್ತು ಕಾರ್ಯನಿರ್ವಾಹಕ ಮಂಡಳಿ ಶಾಸನ ಸಭೆಗೆ ಜವಾಬ್ದಾರಿಯಾಗಿಲ್ಲದೆ ನೋಡಿಕೊಳ್ತಾ ಇದ್ರು. 22 ವರ್ಗಾಯಿಸಿದ ವಿಷಯಗಳನ್ನು ರಾಜ್ಯಪಾಲ ಭಾರತೀಯರನ್ನೊಳಗೊಂಡ ಮಂತ್ರಿ ಮಂಡಳವು ಶಾಸನ ಸಭೆಗೆ ಜವಾಬ್ದಾರಿಯಾಗಿ ನೋಡಿಕೊಳ್ತಿದ್ರು ಅನ್ನೋದು ಈ ಒಂದು ಎರಡನೇ ಮುಖ್ಯಾಂಶ ಆಗಿದೆ. ಇಲ್ಲಿ ಪ್ರಾಂತಗಳಲ್ಲಿ ದ್ವಿಸರ್ಕಾರ ಪದ್ಧತಿ ಜಾರಿಗೊಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಾಯ್ದೆ ಈ 1919 ಕಾಯ್ದೆ ಆಗಿದೆ. ಸೊ ಇಲ್ಲಿ ಕಾಯ್ದಿರಿಸಿದಂಥ ವಿಷಯಗಳು 28. ಗವರ್ನರ್ ರಾಜ್ಯಪಾಲ ಮತ್ತು ಕಾರ್ಯನಿರ್ವಾಹಕ ಮಂಡಳಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದೆ ನಿರ್ವಹಿಸ್ಕೊಂಡು ಹೋಗ್ಬೇಕು. ಒಪ್ಪನೆಗೆ ಇಲ್ಲಿ ಹೇಳ್ತಾ ಇದೆ ಏನಂತ ಅರ್ಥ ಆಗ್ತಾ ಇರ್ಬೋದು ನಿಮಗೆ. ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಈ ಕಾಯ್ದಿರಿಸಿದ ವಿಷಯಗಳನ್ನು ನೋಡ್ಕೋಬೇಕು. ವರ್ಗಾಯಿಸಿದ ವಿಷಯಗಳು 22 ಏನಿದಾವಲ್ಲ ಅದೇ ರಾಜ್ಯಪಾಲ ಮಂತ್ರಿಮಂಡಲ ಜೊತೆಗೂಡಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸಬೇಕು. ಹೀಗೆ 2 ಬಗೆಯ ಸರ್ಕಾರಿ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಮೂಲಕ ಈ ಕಾಯ್ದೆ ದ್ವಿಸರ್ಕಾರ ಪ್ರಾಂತ್ಯಗಳಲ್ಲಿ ಪರಿಚಯವನ್ನು ಮಾಡಿಕೊಡ್ತದೆ. ಮೂರನೇ ಅಂಶ ಏನಪ್ಪಾ ಅಂತಂದ್ರೆ ಭಾರತದ ಶಾಸಕಾಂಗದಲ್ಲಿ ದ್ವಿಸದನ ಪದ್ಧತಿಗೆ ಅವಕಾಶ ಮಾಡಿಕೊಡ್ಲಾಯಿತು. 60 ಜನ ಸದಸ್ಯರಿಂದ ಕೂಡಿದ ಮೇಲ್ಸದನ ಅಂತ ನಾವು ಈಗ ರಾಜ್ಯ ಸಭೆ ಅಂತ ಏನು ಕರಿತೀವಲ್ಲ ಅದು ಮೇಲ್ಸದನವಾದ ರಾಜ್ಯ ಮಂಡಳಿ ಮತ್ತು 144 ಜನ ಸದಸ್ಯರಿಂದ ಕೂಡಿದ ಕೆಳಸದನವಾದ ಅಂದ್ರೆ ಇವಾಗ ನಾವು ಲೋಕಸಭೆ ಅಂತ ಕರಿತೀವಿ ಕೆಳಸದನವಾದ ಶಾಸನ ಸಭೆಯಿಂದ ಕೂಡಿರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಭಾರತ ಶಾಸಕಾಂಗ ಕೇಂದ್ರ ಶಾಸಕಾಂಗದಲ್ಲಿ ದ್ವಿಸದನ ಪದ್ಧತಿ ಇರಬೇಕು, ಅದಕ್ಕೆ ಅವಕಾಶ ಮಾಡಿ ಕೊಡ್ತು. ದ್ವಿಸದನ ಅಂದ್ರೆ 2 ಸದನಗಳು, ಮೇಲ್ಮನೆ ಮತ್ತು ಕೆಳಮನೆ. ಮೇಲ್ಮನೆ 60 ಸದಸ್ಯರನ್ನು ಒಳಗೊಂಡಿರ್ಬೇಕು, ಕೆಳಮನೆ 144 ಸದಸ್ಯರನ್ನ ಒಳಗೊಂಡಿರಬೇಕು ಅಂತ ಹೇಳುತ್ತೆ. ಈ 2 ಮನೆಗಳ ಸದಸ್ಯರನ್ನ ನೇರ ಚುನಾವಣೆಯ ಮೂಲಕ ಆಯ್ಕೆ ಮಾಡಲು ಅವಕಾಶ ನೀಡಿ ಪ್ರಥಮ ಬಾರಿಗೆ ಪ್ರತ್ಯಕ್ಷ ಚುನಾವಣೆಗಳಿಗೆ ಭಾರತದಲ್ಲಿ ಅವಕಾಶ ನೀಡಲಾಯಿತು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಪ್ರಾಂತಗಳ ಶಾಸಕಾಂಗವು ಏಕಸದಸ್ಯ ಪದ್ಧತಿಯಿಂದ ಕೂಡಿದೆ ಅನ್ನೋ ವಿಚಾರ ಹೇಳುತ್ತೆ. ಪ್ರಾಂತಗಳಲ್ಲಿ ಇರ್ತಕ್ಕಂಥ ಶಾಸಕಾಂಗ ಏಕಸದಸ್ಯ ಪದ್ಧತಿಯಿಂದನೇ ಕೂಡಿರಬೇಕು ಅನ್ನೋದೊಂದು ಅಂಶ. ಸೊ ಅಂದರೆ ಇದರಲ್ಲಿ ಬರ್ತಕ್ಕಂಥ ಮತ್ತೊಂದು ಪ್ರಮುಖವಾದದ್ದು ಏನಪ್ಪಾ ಅಂತಂದ್ರೆ ಗವರ್ನರ್ ಜನರಲ್ 6 ಸದಸ್ಯ